ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಗುರುತಿಸಿಕೊಂಡಂತವರು ಅತ್ಯುತ್ತಮವಾದಂತ ಕೆಲಸವನ್ನ ಮಾಡಿದಂತ ಯಾರಾದ್ರೂ ಒಬ್ರು MLA ಕಾಣಿಸ್ತಾ ಇದ್ರೆ ಜನರಿಗೆ ಅದು ಮಾನ್ಯ ಶಾಸಕರಾಗಿರುವಂತ ರೇಣುಕಾಚಾರ್ಯ ಅವರು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ರೇಣುಕಾಚಾರ್ಯ ಅವರು ಹಗಲಿರುಳು ಅಲ್ಲಿನ ಜನರ ಪರಿಸ್ಥಿತಿಯನ್ನ ಇಲ್ಲಿ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ, ಕೊರೋನಾದಿಂದ ದೂರ ಮಾಡುವಂತ ನಿಟ್ಟಿನಲ್ಲಿ, ಕೊರೋನಾ ಸೋಂಕಿತರಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಅವರು ಹೆಲ್ಪ್ ಅನ್ನ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ಪ್ರತಿಯೊಬ್ರು ಕೂಡ ರಾಜ್ಯದ ಜನ ಅವರನ್ನ ಬೇಷ್ ಅಂತ ಇದ್ರು. ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಹೋಮ ಹವನ ಬೇರೆ ಮಾಡಿದ್ರು ನಿನ್ನೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ MLA ರೇಣುಕಾಚಾರ್ಯ ವಿರುದ್ಧ ಕೇಸನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ತಹಶೀಲ್ದಾರ್ ಕೇಸನ್ನ ಹಾಕುವ ವಿಚಾರ ತಿಳಿದು ರೇಣುಕಾಚಾರ್ಯ ಅವರು ಫುಲ್ ಗರಂ ಆಗಿದ್ರು. ನಾಡಿನ ಜನ, ನನ್ನ ಕ್ಷೇತ್ರದ ಜನ ಕೊರೋನಾದಿಂದ ಬಳಲ್ತಾ ಇರುವಂತದ್ದನ್ನ ನೋಡೋಕ್ಕಾಗದೆ ಬೇಗ ದೇವರು ಇದೆಲ್ಲದರಿಂದ ಕೊರೋನಾದಿಂದ ಪಾರ್ ಮಾಡಬೇಕು ಅಂತ ಹೇಳಿ ಅವರು ಹೋಮ ಹವನವನ್ನ ಮಾಡಿಸಿದ್ರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಕೇಸನ್ನ ಹಾಕ್ಲಿಕ್ಕೆ ಮುಂದಾದಂತ ವಿಚಾರ ತಿಳಿಯುತ್ತಿದ್ದ ಹಾಗೆ ರೇಣುಕಾಚಾರ್ಯ ಅವರು ಗರಂ ಆಗಿದ್ರು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಸ್ವತಃ ರೇಣುಕಾಚಾರ್ಯ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಸರ್ ಬೆಳಗಿನ ಶುಭಾಶಯಗಳು ಸರ್. ಸರ್ ಎಲ್ಲಿದ್ದೀರಾ ಸರ್? ಸರ್ ಅರಗೋಟೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಇದ್ದೀನಿ. ಎಸ್, ಈಗ ನೀವು ಎಲ್ಲರಿಗೂ ಪ್ರಾಣಾಯಾಮ ಧ್ಯಾನ ಮುಕ್ತಾಯ ಮಾಡಿ ಎಲ್ಲರೂ ಕಷಾಯ ಕುಡಿತಾರೆ, ಈಗ ಉಪಹಾರ ಬಡಿಸ್ತೀವಿ ಸರ್. ಏನ್ ಸರ್ ಅದು ವಿವಾದ ಆಗ್ಬಿಟ್ಟಿದೆ? ನೀವು ಕೂಡ ಗರಂ ಆಗಿದ್ರಿ, ಅಲ್ಲಿದ್ದಂತ ಸೋಂಕಿತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣ ಸರ್? ಸರ್ ಒಂದು ನಾನು ಕಳೆದ ಬಾರಿ ಮೊದಲನೇ ಕೋವಿಡ್ ಅಲೆ ಬಂದಂತ ಸಂದರ್ಭದಲ್ಲಿ ಜನರ ಜೊತೆಗೆ ಹಳ್ಳಿಗಳು ಓಡಾಟ ಮಾಡಿ ಜಾಗೃತಿ ಮೂಡಿಸಿ ಪ್ರತಿ ದಿವಸ 10,000 ಜನರಿಗೆ ಕೊರೋನಾ ವಾರಿಯರ್ಸ್ ಮತ್ತು ಅಲೆಮಾರಿಗಳಿಗೆ ಅಸಂಘಟಿತ ಕಾರ್ಮಿಕರಿಗೆ ಊಟ ಕೊಡ್ತಾ ಇದ್ವಿ. ಎಲ್ಲರಿಗೂ ಅವಳಿ ತಾಲೂಕು ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಮಾಸ್ಕ್ ವಿತರಣೆ ಮಾಡಿದ್ವಿ. ಮತ್ತೆ ಅದೇ ರೀತಿ ಪ್ರತಿನಿತ್ಯ ಯಾರಿಗೆ ಮೆಡಿಸಿನ್ ಬೇಕು, ಔಷಧಿ ಎಲ್ಲ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದೆ. ಅಂದು ನನ್ನ ವಿರುದ್ಧವಾಗಿ ಫುಡ್ ಕಿಟ್ ಕೊಟ್ಟು ಅಪಪ್ರಚಾರ ಮಾಡಿದ್ದೆ. ಈಗ ಎರಡನೇ ಬಂದಂತ ಸಂದರ್ಭದಲ್ಲಿ ಸರ್ ನಾನು ರಾಜಕಾರಣ ಮಾಡ್ತೀನಿ, ನನಗೆ ಜನ್ಮ ಕೊಟ್ಟದ್ದು ನನ್ನ ತಂದೆ ತಾಯಿ ಎಷ್ಟು ನನಗೆ ಭಾರತೀಯ ಜನತಾ ಪಾರ್ಟಿ ಜನ್ಮ ಕೊಟ್ಟಿದೆ. ಆದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಪಕ್ಷ ಪಾರ್ಟಿ ರಾಜಕೀಯ ಮಾಡಿಲ್ಲ. ಧರ್ಮ ಜಾತಿ ಹೊರತುಪಡಿಸಿ ಮುಸಲ್ಮಾನ್ ಶವಗಳು ನಾನು ಡ್ರೈವ್ ಮಾಡ್ಕೊಂಡಿದ್ದೀನಿ ಸರ್. ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಮಾದರಿ ಆಗಿದ್ದೀರಾ ಆ ವಿಚಾರದಲ್ಲಿ, ನೋ ಡೌಟ್. ಒಬ್ಬ ಮೃತದೇಹವನ್ನ ನಾನೇ ಎಲ್ಲಿ ಏನು ಫಾದರ್ ಡೆತ್ ಆಗಿದ್ರೆ ಮೊನ್ನಾಳೆ ಪತ್ತಿ ಹಚ್ಚಿ ರಾತ್ರಿ 12 ಗಂಟೆಗೆ ಬಾಡಿ ಹಸ್ತಾಂತರ ಮಾಡಿದ್ವಿ. ಪ್ರತಿ ದಿವಸ ಇಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ನಿರಂತರವಾಗಿ ಜನರಿಗೆ ಬೆಳಗ್ಗೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಉಪಹಾರ, ಊಟ. ನಾನು ಅದಕ್ಕೆ ಸ್ಟಾರ್ಟಿಂಗ್ ಕೇಳಿದ್ದು ಸರ್ ನಿಮ್ಮನ್ನ, ಎಲ್ಲಿದ್ದೀರಾ ಅಂತ ಅದಕ್ಕೆ ಕೇಳಿದೆ. ನಿಮ್ಮ ಮನೆಯಲ್ಲಂತೂ ಇರಲ್ಲ ನೀವು, ಬರೀ ಕೊರೋನಾ ಕೇರ್ ಸೆಂಟರ್ಗಳಲ್ಲೇ ಇದ್ದೀರಾ ಈಗ. ನನ್ನ ಪತ್ನಿ ಜೊತೆಗೆ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಜನರಿಗೆ ಊಟ ಬಡಿಸಿ ನಾನು ಮತ್ತೆ ಹಳ್ಳಿಗಳಿಗೆ ರೌಂಡ್ ಆಗ್ತೀನಿ. ಲಸಿಕೆ ಹಾಕೋದಿರ್ಬೋದು, ಮತ್ತೊಂದಿರ್ಬೋದು. ನಂತರ ಹೊನ್ನಾಳಿ ಸರ್ ವಿವಾದ ಆಗಿದ್ದು ಸರ್ ಕೋವಿಡ್ ವಾರ್ಡ್ಗೂ ನಾನು ಭೇಟಿ ಕೊಡ್ತೀನಿ. ನನ್ನ ಕಣ್ಣೆದುರಿಗೆ ಸವಾಗ್ತವೆ. ICU ವಾರ್ಡ್, ವೆಂಟಿಲೇಟರ್ ಎಲ್ಲ ಕಡೆಗೆ ಹೋಗಿ ಆತ್ಮಸ್ಥೈರ್ಯ ಮುಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದೀನಿ ಸರ್. ನಾವು ಅದನ್ನೇ ಹೇಳ್ತೀವಿ, ರೇಣುಕಾಚಾರ್ಯ ಅಂತ ಶಾಸಕರನ್ನ ಬೇರೆ ಕ್ಷೇತ್ರದ ಜನ ನಮ್ ಕ್ಷೇತ್ರದಲ್ಲಿ ಯಾಕಿಲ್ವಪ್ಪ ಇಂತ ಶಾಸಕರು ಅಂತ ಕೇಳ್ತಾ ಇದಾರೆ ಅಂತಾನೆ ನಾವು ಹೇಳ್ತಾ ಇದ್ವಿ. ಬಟ್ ಏನಾಯ್ತು ಆಕ್ಚುಲಿ ನೀವೊಂದು ಪೋಸ್ಟ್ ಗಳನ್ನೆಲ್ಲ ಹಾಕಿದ್ರಿ ಬೇರೆ ಶಾಸಕರಲ್ಲ ನಮ್ಮ ಸ್ನೇಹಿತರೆ. ಆದ್ರೆ ನಾನು ನನ್ನ ಪತ್ನಿ, ನನ್ನ ಕುಟುಂಬ ವರ್ಗ, ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಸಂಘ ಪರಿವಾರದವರು, ನಮ್ಮ ಅಧಿಕಾರಿಗಳು ಕೊರೋನಾ ವಾರಿಯರ್ಸ್ ಆಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೀವಿ. ನನ್ನ ಕರ್ತವ್ಯ ಸರ್ ಮಾಡ್ತಾ ಇದೀವಿ ಡೇನೆಟ್ ಸರ್. ನಿನ್ನೆ ಏನಾಯ್ತು ಅಂದ್ರೆ ತಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲರಿಗೂ ನಾವು ಕಳೆದ ಒಂದು ವಾರಕ್ಕೋಸ್ಕರ ಹೋಳಿಗೆ ಊಟ, ಆಮೇಲೆ ಪ್ರತಿ ಹಳ್ಳಿಗಳಿಂದ ರೊಟ್ಟಿ ಬುತ್ತಿ ತರ್ತಾರೆ, ಚಟ್ನಿ. ಆಮೇಲೆ ಇಲ್ಲೆಲ್ಲ ಏನಾಗಿ ಸರ್ ಕೊರೋನಾ ನಾವು ಪೇಷಂಟ್ ಆಗಿ ಕರೀತಲ್ಲ, ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ಕೊರೋನಾ ವೈರಸ್ ವಿರುದ್ಧ ಹೋರಾಟ ಅಂತ ನಾವೆಲ್ಲರಿಗೂ ಹೇಳಿ ಆತ್ಮಸ್ಥೈರ್ಯ ಮುಡಿಸ್ತಾ ಇದೀವಿ ಪ್ರತಿನಿತ್ಯ. ಮತ್ತು ಸಂಜೆ ಸರ್ 2-3 ತಾಸು ಅವ್ರಿಗೆ ಮನೋರಂಜನೆ, ಸಂಗೀತ ಸಂಜೆ, ಪ್ರತಿಯೊಬ್ರು ಹಾಡು ಹೇಳ್ತಾರೆ, ಪ್ರತಿಯೊಬ್ರು ಅವ್ರದೇ ಆದ ರೀತಿ ಪ್ರತಿದಿನ ನೋಡ್ತಾ ಇದೀವಿ ಸರ್. ನೀವು ನೋಡಿ ನನ್ನ ಕಣ್ಣಿದ್ರಿಗೆ ಯುವಕರು ಕ್ರಿಕೆಟ್ ಯೋಗಾಸನ ಎಲ್ಲ ಮುಗಿಸಿ ಕಷಾಯ ಕೂಡ ಕ್ರಿಕೆಟ್ ಆಡ್ತಾ ಇದಾರೆ. ಈ ರೀತಿ ಜನರ ಮಧ್ಯೆ ಸದಾ ನಾನು ಕೆಲಸ ಮಾಡ್ತಾ ಇದೀನಿ ಸರ್. ನಿನ್ನೆ ಈಗ ತಹಶೀಲ್ದಾರ್ ಈಗ ನಿಮ್ ಮೇಲೆ ಕೇಸ್ ಹಾಕ್ಲಿಕ್ಕೆ ಮುಂದಾಗಿದ್ರಂತೆ, ಹೋಮ ಹವನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ವಿಚಾರಕ್ಕೆ ಗರಂ ಆಗಿದ್ ನೀವು ನಿನ್ನೆ ಸರ್. ಒಂದು ಜನರ ಇಲ್ಲಿ ಬಂದಿದ್ದ ಸೋಂಕಿತರು, ಅವ್ರ ಕುಟುಂಬ ವರ್ಗಕ್ಕೆ ಮತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಲೋಕ ಕಲ್ಯಾಣಕ್ಕೋಸ್ಕರ ಧನ್ವಂತರಿ ಹೋಮ
ಮತ್ತು ಮೃತ್ಯುಂಜಯ ಹೋಮ ಮಾಡಿಸಿ ಸರ್ 3 ದಿವಸದಿಂದ ನಾವು ಪತ್ರಿಕೆಯಲ್ಲಿ ಘೋಷಣೆ ಮಾಡಿದ್ವಿ. ಅವತ್ತು ವಿರೋಧ ಮಾಡ್ಬೇಕಾಯ್ತು. ಇಲ್ಲಿ ಏನಾಯ್ತು ಸರ್, ತಹಶೀಲ್ದಾರ್ ಬಗ್ಗೆ ಅವರು ಬಲಿಪೋಷ ಅಷ್ಟೇ, ಸುಮ್ಮನೆ ಅವ್ರ ಬಗ್ಗೆ ಸಾರ್ವಜನಿಕರು ಸೋಂಕಿತರು ರಾತ್ರಿ ಸಿಕ್ಕಾಪಟ್ಟೆ ಗಲಾಟೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಜಿ ಶಾಸಕರು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಂತರ ಪೇಪರ್ ಕಟಿಂಗ್ ಇದೆ, ನಮಗೆ ಹೋಮ ಮಾಡಕ್ಕೆ ಅವಕಾಶ ಕೊಡಿ, ಇಲ್ಲ ಇದ್ರೆ ಅವ್ರ ಮೇಲೆ ಕೇಸ್ ಹಾಕಿ. ನಾನು ಹೇಳಿದೆ ನಿನ್ನೆ ತಹಶೀಲ್ದಾರ್ ಸಿಪಿ ಎಲ್ಲರೂ ಹೋದ್ರು, ನೋಡ್ರಿ ವೈಲೇಷನ್ ಆಗಿದ್ಯಾ, ನನ್ ಮೇಲೆ ಕೇಸ್ ಹಾಕಿದ್ರೆ ನಾನು ಬೇಡ ಅನ್ನಲ್ಲ. ಆಯ್ತು, ಇಲ್ಲಿ ಧಾರ್ಮಿಕವಾಗಿ ವಿಧಿವಿಧಾನಗಳು ಎಲ್ಲ ಒಂದ್ ಕಡೆ ನಂಬಿಕೆ, ಚರ್ಚ್ಗಳು ಸರ್ ಮಾಜಿ ಶಾಸಕರೇ ಸಹಿಸಕ್ ಆಗ್ತಲ್ಲ ನಿಮ್ಮ ಇಲ್ಲಿಷ್ಟೆಲ್ಲ. ಸರ್ ಇದುವರೆಗೂ ನಾನು ಕೊರೋನಾ ಬಂದಾಗಿಂದ ಪಕ್ಷದ ಹೆಸರು ಹೇಳಲ್ಲ, ನಾನು ಚಿಹ್ನೆ ತರ್ತಾ ಇಲ್ಲ, ನಾನು ಜನರಿಗೆ ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಧರ್ಮದವರಿಗೂ ಹಗಲು ರಾತ್ರಿ ಸರ್ವಿಸ್ ಕೊಡ್ತೀನಿ ಸರ್. ರಾತ್ರಿ ಮಧ್ಯರಾತ್ರಿ 1 ಗಂಟೆ ಮಲಗ್ತೀನಿ, ಬೆಳಿಗ್ಗೆ 5 ಎದ್ದು ಎಲ್ಲರಿಗೂ ಯೋಗ. ಒಳ್ಳೆದಾಗ್ಲಿ ಸರ್, ನಿಮ್ ಕಾರ್ಯ ಅದೇ ರೀತಿಯಾಗಿ ಮುಂದುವರಿಲಿ ಸರ್. ನಿಮ್ಮ ಕ್ಷೇತ್ರದ ಜನ ಪುಣ್ಯ